ನಮಸ್ಕಾರ ಸ್ನೇಹಿತರೆ, ದ ನ್ಯೂಸ್ ಸ್ಪಾಟ್ಗೆ ಸ್ವಾಗತ ಸುಸ್ವಾಗತ. ತಾಯಿ ಎಂದರೆ ಪ್ರೀತಿಯ ಪ್ರತೀಕ. ಅವಳ ಮಡಿಲು ಮಗುವಿಗೆ ಮೊದಲ ಆಶ್ರಯ. ಅವಳ ಮಾತು ಮಗುವಿಗೆ ಧೈರ್ಯ. ಅವಳ ಕಾಳಜಿ ಮಗುವಿಗೆ ಬದುಕಿನ ದಾರಿ. ತಾಯಿಯ ಪ್ರೀತಿ ಎಂದರೆ ಅದು ತ್ಯಾಗಮಯ ಮತ್ತು ಶಾಶ್ವತ. ಮಗುವಿಗಾಗಿ ತಾಯಿ ತನ್ನ ಜೀವವನ್ನೇ ತ್ಯಾಗ ಮಾಡಲು ಸಿದ್ಧಳಾಗಿರುತ್ತಾಳೆ. ಜನನದ ಕ್ಷಣದಲ್ಲಿ ತಾಯಿ ತನ್ನ ನೋವನ್ನು ಮರೆತು ಮಗುವಿನ ಬದುಕಿಗಾಗಿ ಹೋರಾಡುತ್ತಾಳೆ. ಬಾಲ್ಯದ ಪೋಷಣೆಯಲ್ಲಿ, ಶಿಕ್ಷಣದ ಬೆಂಬಲದಲ್ಲಿ ಮಗುವಿನ ಕನಸುಗಳನ್ನು ಸಾಕಾರಗೊಳಿಸಲು ತಾಯಿ ತನ್ನ ಆಸೆಗಳನ್ನು ತ್ಯಜಿಸುತ್ತಾಳೆ. ಸಮಾಜದ ಎದುರು ನಿಲ್ಲುವಾಗ ಮಗುವಿನ ಭವಿಷ್ಯಕ್ಕಾಗಿ ತಾಯಿ ಎಲ್ಲ ಅಡೆತಡೆಗಳನ್ನು ಎದುರಿಸುತ್ತಾಳೆ. ಆದರೆ ಇದೇ ತಾಯಿ ತನ್ನ ಮಗಳ ಜೀವ ಕಸಿದುಕೊಂಡಿದ್ದಾಳೆ ಎಂಬ ಆರೋಪವು ಸಮಾಜವನ್ನು ನಡುಗಿಸುತ್ತಿದೆ. ಇದು ಕಾಡುಗೋಡಿ ಪ್ರದೇಶದಲ್ಲಿ ನಡೆದ ಪ್ರಿಯಾಂಕಾ ಮೋಹನ್ ಪ್ರಕರಣ. ಮಾರ್ಚ್ 25, 2026ರಂದು ಸೀಗೆಹಳ್ಳಿಯ ವಿಲ್ಲಾದಲ್ಲಿ ನಡೆದ ಘಟನೆ. 6 ವರ್ಷದ ವೆನಿಲಾ ತನ್ನ ತಾಯಿಯೊಂದಿಗೆ ವಾಸಿಸುತ್ತಿದ್ದಳು. ಆ ದಿನ ಬೆಳಿಗ್ಗೆ ಸಾಮಾನ್ಯವಾಗಿತ್ತು. ಆದರೆ ಮಧ್ಯಾಹ್ನದ ಹೊತ್ತಿಗೆ ಐಸ್ ಕ್ರೀಮನ್ನು ಕಾರಿನಲ್ಲಿ ಚೆಲ್ಲಿದ ಒಂದು ಸಣ್ಣ ತಪ್ಪು ಆಕೆಯ ಜೀವವನ್ನು ಕಸಿದುಕೊಂಡಿತು. ತನಿಖೆಯ ಪ್ರಕಾರ ಮೋಹನ್ ಕೋಪಗೊಂಡು ಹೊಟ್ಟೆಗೆ ಬಲವಾಗಿ ಹೊಡೆದನು. ಮಗು ನೋವಿನಿಂದ ಅಳುತ್ತಿದ್ದಾಗ ಉಸಿರುಗಟ್ಟಿಸಿ ಕೊಲೆ ಮಾಡಿದನೆಂದು ಆರೋಪಿಸಲಾಗಿದೆ. ಘಟನೆಯ ನಂತರ ಪ್ರಿಯಾಂಕಾ ಮತ್ತು ಮೋಹನ್ 12 ಗಂಟೆಗಳ ಕಾಲ ಶವವನ್ನು ಮನೆಯಲ್ಲೇ ಇಟ್ಟುಕೊಂಡಿದ್ದರು. ಈ ಸಮಯದಲ್ಲಿ ಸಾಕ್ಷ್ಯವನ್ನು ನಾಶಪಡಿಸಲು ಯತ್ನಿಸಿದ್ದಾರೆ. ನೆರೆಹೊರೆಯವರು ಏನೂ ಅನುಮಾನಿಸದಂತೆ ವರ್ತಿಸಿದ್ದಾರೆ. ಆದರೆ ನಂತರ ತನಿಖೆಯಲ್ಲಿ ಸತ್ಯ ಹೊರಬಂದಿದೆ. ಮೊದಲಿಗೆ ಪ್ರಕರಣವನ್ನು ಅಸಹಜ ಮರಣ ಎಂದು ದಾಖಲಿಸಲಾಯಿತು. ಆದರೆ ಪ್ರಿಯಾಂಕಾ ನೀಡಿದ ಹೇಳಿಕೆಗಳಲ್ಲಿ ವ್ಯತ್ಯಾಸ ಕಂಡುಬಂದಿತು. ಪೋಸ್ಟ್ಮಾರ್ಟಂ ವರದಿ, ಫರೆನ್ಸಿಕ್ ಸಾಕ್ಷ್ಯಗಳು, ಕಾರಿನ ಪರಿಶೀಲನೆ ಎಲ್ಲವೂ ಕೊಲೆ ಪ್ರಕರಣಕ್ಕೆ ದಾರಿ ತೋರಿಸಿತು. ತಂದೆ ಪ್ರವೀಣ್ ಜೂನ್ 4ರಂದು ಕೊಲೆ ಪ್ರಕರಣವನ್ನು ದಾಖಲಿಸಿದರು. ಮೋಹನ್ ಜೂನ್ 6ರಂದು ಬಂಧನಕ್ಕೊಳಗಾದನು. ಪ್ರಿಯಾಂಕಾ ಪರಾರಿಯಾಗಿದ್ದು 7 ದಿನಗಳ ಶೋಧ ಕಾರ್ಯಾಚರಣೆಯ ಬಳಿಕ ಜೂನ್ 12ರಂದು ಸಕಲೇಶಪುರದ ಹೋಮ್ ಸ್ಟೇಯಲ್ಲಿ ಪತ್ತೆಯಾಗಿ ಬಂಧಿಸಲ್ಪಟ್ಟಳು. ಪ್ರಸ್ತುತ ಇಬ್ಬರೂ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ಪ್ರಿಯಾಂಕಾ ಮತ್ತು ಪ್ರವೀಣ್ ಬಸಪ್ಪ 2007ರಲ್ಲಿ ವಿವಾಹವಾಗಿದ್ದರು. ಅವರ ದಾಂಪತ್ಯಕ್ಕೆ ಸಾಕ್ಷಿಯಾಗಿ 2 ಹೆಣ್ಣು ಮಕ್ಕಳು ಇದ್ದರು. ಹಿರಿಯ ಮಗಳು ತಂದೆಯೊಂದಿಗೆ, ವೆನಿಲಾ ತಾಯಿಯೊಂದಿಗೆ ವಾಸಿಸುತ್ತಿದ್ದಳು. ವೆನಿಲಾ ಪ್ರಕರಣವು ಗೃಹ ಹಿಂಸೆ ಮತ್ತು ಮಕ್ಕಳ ಸುರಕ್ಷತೆಯ ಬಗ್ಗೆ ಗಂಭೀರ ಚರ್ಚೆ ಹುಟ್ಟುಹಾಕಿದೆ. ತಾಯಿಯೇ ಮಗುವಿನ ಜೀವ ಕಸಿದುಕೊಂಡಿದ್ದಾಳೆ ಎಂಬ ಆರೋಪವು ಜನರಲ್ಲಿ ಆಕ್ರೋಶವನ್ನು ಉಂಟುಮಾಡಿದೆ. ಇದು ಕೇವಲ ಒಂದು ಕುಟುಂಬದ ದುರಂತವಲ್ಲ, ಇದು ಸಮಾಜಕ್ಕೆ ಎಚ್ಚರಿಕೆಯ ಗಂಟೆ. ತಾಯಿ ಎಂದರೆ ಪ್ರೀತಿಯ ಪ್ರತೀಕ. ಮಗುವಿಗಾಗಿ ತನ್ನ ಜೀವವನ್ನೇ ತ್ಯಾಗ ಮಾಡಲು ಸಿದ್ಧಳಿರುತ್ತಾಳೆ. ಅವಳ ಪ್ರೀತಿ ಎಂದರೆ ಅಳಿಯದ ಬೆಳಕು. ಅವಳ ತ್ಯಾಗ ಎಂದರೆ ಶಾಶ್ವತ. ಆದರೆ ಪ್ರಿಯಾಂಕಾ ಪ್ರಕರಣವು ತಾಯಿಯ ಮೌಲ್ಯವನ್ನು ಪ್ರಶ್ನಿಸುವಂತೆ ಮಾಡಿದೆ. ಮಗುವಿನ ನಗು, ಅವಳ ಕನಸು ಎಲ್ಲವೂ ಅವರ ಕುಟುಂಬದವರ ನೆನಪುಗಳಲ್ಲಿ ಸದಾ ಜೀವಂತವಾಗಿರಲಿ. ವೆನಿಲಾ, ನಿನ್ನ ಆತ್ಮಕ್ಕೆ ಶಾಂತಿ ದೊರಕಲಿ. ನಿನ್ನ ನೆನಪುಗಳು ನಿನ್ನ ಕುಟುಂಬದವರ ಹೃದಯದಲ್ಲಿ ಮತ್ತು ಸಮಾಜದಲ್ಲಿ ಎಂದಿಗೂ ಉಳಿಯಲಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿ.